ನಾನು ಹೇಳ್ತಿರೋ ಘಟನೆ ಬಂದು ಹಳೆದಾಗಿರ್ಬೋದು, ಆದರೆ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಘಟನೆಗಳನ್ನೇ ನಾನು ಹೇಳ್ತಾ ಇರೋದು. ಇದರಿಂದ ಒಳ್ಳೇದು ಆಗುತ್ತೆ, ಇದರಿಂದ ಕೆಟ್ಟದ್ದು ಆಗುತ್ತೆ. ಹಾಗಂತ ನಾವು ಒಳ್ಳೆ ದಾರಿಲೂ ಇರೋಕ್ಕಾಗಲ್ಲ, ಹಾಗಂತ ತುಂಬ ಕೆಟ್ಟ ದಾರಿಲೂ ಇರೋಕ್ಕಾಗಲ್ಲ. ಜೀವನದಲ್ಲಿ ಒಳ್ಳೇದು ಕೆಟ್ಟದನ್ನ ಎದುರಿಸ್ಕೊಂಡು ಮುಂದೆ ನುಗ್ಗಬೇಕಾಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ನಾನು ಮಾಡ್ತಾ ಇರೋದು. ಈ ವಿಡಿಯೋ ಬಂದು ತುಂಬ ದಿವಸದಿಂದ ಅಂದರೆ 1 ವರ್ಷದಿಂದ ನಡೆದಿರೋಂಥ ಘಟನೆ ಇದು. ಅದರಿಂದ ನಾನು ನಿಮಗೆ ಇದನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಮನೆ ಮಗ ನಿತಿನ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಬಂದಿರೋದು ಏನಂತಂದರೆ, ಒಂದು ಒಳ್ಳೆ ವಿಷಯನ ತೊಗೊಂಡ್ಬಂದಿದ್ದೀನಿ. ಅದೇ ರೀತಿ ಒಂದು ಕೆಟ್ಟ ಇನ್ಸಿಡೆಂಟ್ ನಡೆದೋಗ್ಬಿಟ್ಟಿದೆ. ಏನಂತ ಅಂದರೆ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, ಪಾಂಡುಪುರ ತಾಲೂಕಲ್ಲಿ ಆಸುಪಾಸು ನಡೆದಿರೋಂಥ ಘಟನೆ ಇದು. ಈ ಘಟನೆ ಬಗ್ಗೆ ನಾನು ಏನಕ್ಕೆ ನಿಮ್ಗಳಿಗೆ ಹೇಳೋದು ಬಂದಿದ್ದೀನಿ ಅಂತಂದರೆ, ಶ್ರೀರಂಗಪಟ್ಟಣ ತಾಲೂಕು ಅಂತಲ್ಲ, ಎಲ್ಲ ಊರಿಗೂ ಸಂಬಂಧಪಟ್ಟಿರೋ ಥರನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಈ ವಿಚಾರನ ನಾನು ತೊಗೊಳ್ತಾ ಇದ್ದೀನಿ ಅಂತಂದರೆ, ಈ ಹಳ್ಳಿ ಸೈಡಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಾನು ಸಿಂಗಲಾಗಿ ಬದುಕಬೇಕು, ನಾನು ಒಂಟಿಯಾಗಿ ಜೀವನ ಮಾಡಬೇಕು ಅಂದ್ಬಿಟ್ಟು ತೋಟದ ಸೈಡ್ ಮನೆ ಮಾಡ್ಕೊಳ್ಳೋದು, ಇಲ್ಲ ಫ್ಯಾಕ್ಟ್ರಿ ಇದ್ದರೆ ಫ್ಯಾಕ್ಟ್ರಿಲಿ ಇರೋದು, ಇಲ್ಲ ಅಂತಂದರೆ ಯಾವುದೋ ಒಂದು ಅಂಗಡಿ ಇದ್ದರೆ ಅಂಗಡಿಲಿ ಇರೋದು, ಇಲ್ಲ ಅಂದರೆ ಸಿಂಗಲಾಗಿ ಯಾರ ಜೊತೆನೋ ಏನೋ ಯಾವಾಗಲೂ ಒಂದು ಗೊತ್ತಿಲ್ಲದೆ ಇರೋಂಥ ಒಂದು ಪ್ಲೇಸಲ್ಲಿ ನಾವು ಸಿಂಗಲ್ ಆಗಿ ಇಂಡಿವಿಜುವಲ್ ಆಗಿ ಇರೋಣ, ಆ ಥರ ಇರೋಣ ಅನ್ನೋರಿಗೆ ಈ ವಿಡಿಯೋ ಸಂಬಂಧಪಡುತ್ತೆ. ಪ್ಲಸ್ ಇದು ಯಾಕೆ ಈ ವಿಷಯನ ನಾನು ತಗೋತಾ ಇದ್ದೀನಿ ಅಂತಂದರೆ, ಇದು ಬಂದು ನೆಕ್ಸ್ಟ್ ಬಂದು ಈ ಥರ ಯಾವ ಮನೆಗಳಲ್ಲೂ ನಡಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆದಷ್ಟು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋಕ್ಕಾದರೆ ಶೇರ್ ಮಾಡಿ. ಇದು ಒಂದು ಬಂದು ಪ್ರತಿಯೊಂದು ಮನೆಗಳಿಗೂ ರೀಚ್ ಆಗೋ ಥರ ನೀವು ಶೇರ್ ಮಾಡೋಕ್ಕಾದರೆ ದಯವಿಟ್ಟು ಶೇರ್ ಮಾಡಿ. ಯಾಕಂತಂದರೆ ಈ ಥರ ಇನ್ಯಾರ ಮನೆಗಳಲ್ಲೂ ನಡೀಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಇದೇ ಪಾಂಡುಪುರ ತಾಲೂಕು ಕೆನ್ನಾಳು ಅನ್ನೋ ಒಂದು ಗ್ರಾಮದಲ್ಲಿ ಈ ವ್ಯಕ್ತಿ ಇದನ್ನಲ್ಲ, ಇವಾಗ ಆಗ್ತಾ ಇದ್ದೀನಿ ನೋಡಿ. ಈ ವ್ಯಕ್ತಿ ಬಂದು ಗ್ಯಾಮ್ಲಿಂಗ್ ಅಡಿಕ್ಷನಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ, ಅಂದರೆ ಹುಚ್ಚ ಆಗ್ಬಿಟ್ಟಿರ್ತಾನೆ. ಈ ಸ್ವೀಟು, ಈ ಬೆಟ್ಟಿಂಗ್ ಆ್ಯಪ್ಸು, ಇದರಲ್ಲಿ ಎಲ್ಲಾನು ಆಡಿ ದುಡ್ಡನ್ನ ಸೋತಿ ಚೆನ್ನಾಗಿ ಎಂತಿ ತಾಳಿ ಸರ ಎಲ್ಲಾನು ಈ ಗ್ಯಾಮ್ಲಿಂಗ್ ಅಡಿಕ್ಷನ್ ಅನ್ನೋರು ಬಂದು ಯಾವ ಥರ ಆಗೋಗ್ಬಿಡ್ತಾರೆ ಅಂದರೆ, ಅವ್ರ ಹತ್ರ ಏನಿದ್ರು ಏನು ಉಳಿಯಲ್ಲ, ಅಷ್ಟು ಆ ಮೈಂಡ್ ಬಂದು ಸಿಟ್ಟು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಏನಕ್ಕೆ ಅಂತಂದರೆ, ಇವಾಗ ಒಂದು ದುಡ್ಡು ಹಾಕಿರ್ತಾರೆ 10,000 ರೂಪಾಯಿ, ಇನ್ನೊಂದು 10,000 ರೂಪಾಯಿ 1 ಅವರ್ಗೆ ಅದು ಸಂಪಾದನೆ ಆಗೋಯ್ತು ಅಂತಂದರೆ ಅವ್ರ ಮೈಂಡ್ ಸೆಟ್ ಹಂಗೆ ಕುತ್ಕೊಂಡ್ಬಿಟ್ಟಿರುತ್ತೆ. 10-20 ಆಗೋಯ್ತು ಅಂತ. ಇದು ಫಸ್ಟ್ ರುಚಿ ಚೆನ್ನಾಗಿ ಕೊಡುತ್ತೆ, ಆಮೇಲಿಂದ ರುಚಿ ಇಲ್ಲದೆ ಇದ್ದಂಗೆ ನಾಲ್ಗೆನೇ ಇಲ್ಲದೆ ಇದ್ದಂಗೆ ಕಟ್ಟಾಗೋಗ್ಬಿಡುತ್ತೆ. ಈ ವಿಷಯ ಏನಕ್ಕೆ ತಗೋತೀನಿ ಅಂದರೆ, ಇಲ್ಲಿರೋಂಥ ವ್ಯಕ್ತಿ ಬಂದು ತುಂಬ ದುಡ್ಡು ಹಾಡಿ ಮನೇಲಿ ಏನೇನು ಮಾಡಬೇಕು ಎಲ್ಲ ಥರನೂ ಮಾಡಿಕೊಂಡು ಕಳ್ಕೊಂಡಿರ್ತಾನೆ ಅಂತ ಅನ್ಸುತ್ತೆ. ನನಗೆ ಗೊತ್ತಿರೋ ಪ್ರಕಾರ, ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನ ನಾನು ನಿಮಗೆ ತಿಳಿಸ್ಕೊಡೋಕೆ ಪ್ರಯತ್ನ ಪಡ್ತೀನಿ. ನನಗೆ ಇಲ್ಲಿರೋಂಥ ವ್ಯಕ್ತಿ ಮೇಲಾಗಿರಲಿ ಮತ್ತೊಂದು ಏನೂ ಇಲ್ಲ. ನನಗೆ ಏನಂತಂದರೆ, ಈ ಥರ ಘಟನೆಗಳು ಯಾರದೇ ಮನೆಗಳಲ್ಲಿ ನಡೀದಿರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಯಾರದೇ ಮನೆಯಲ್ಲಿ ಮಕ್ಕಳುಗಳಾಗಿರಲಿ, ಗ್ಯಾಮ್ಲಿಂಗ್ ಆಗಿರಲಿ, ಮತ್ತೊಂದು ಜೂಜು ಯಾರೇ ಆಡೋದಿದ್ರು ದಯವಿಟ್ಟು ಇಲ್ಲಿಗೆ ಅದನ್ನು ಸ್ಟಾಪ್ ಮಾಡ್ಸೋಕ್ಕೆ ಪ್ರಯತ್ನ ಪಡಿ. ನಾನು ಹೇಳ್ಕೊಳ್ಳೋದು ಏನಂತ ಅಂದರೆ, ಈ ವ್ಯಕ್ತಿ ಬಂದು ಏನು ಮಾಡಿದ್ದಾನೆ, ಸರಿಸಮವಾಗಿ ಒಂದು 6:50ಕ್ಕೆ ಪಾಂಡುಪುರ ತಾಲೂಕು ಕೆನ್ನಾಳು ಅನ್ನೋ ಒಂದು ಗ್ರಾಮಕ್ಕೆ ಹೋಗ್ತಾನೆ. ಹೋಗಿ ಏನು ಮಾಡ್ತಾನೆ ಈ ವ್ಯಕ್ತಿಯ ಬಂದು ಮೈಸೂರು, ಶ್ರೀರಂಗಪಟ್ಟಣ, ಪಾಂಡುಪುರ ತಾಲೂಕು ಹತ್ತತ್ರನೇ ಇರೋಂಥ ವ್ಯಕ್ತಿ ಅನ್ಸುತ್ತೆ. ನನಗೆ ಬಂದಿರೋ ಅಂತ ತಿಳ್ಕೊಂಡಿರೋಂಥ ಮಾಹಿತಿ ಪ್ರಕಾರ, ಎಲ್ಲಿ ಅಂತ ಪ್ರಾಪರ್ ಆಗಿ ನನಗೆ ಗೊತ್ತಿಲ್ಲ. ಈ ವ್ಯಕ್ತಿ ಏನು ಮಾಡಿದ್ದಾನೆ ಅಂತಂದ್ರೆ, ಬರೋ ಟೈಮಲ್ಲಿ ಈ ಗರ್ಗಸ ಬರುತ್ತಲ್ಲ, ಹಳೆ ಕಾಲದಲ್ಲೆಲ್ಲ ನಮ್ಮ ತಾತಂದ್ರೆ ಮಾಡ್ಬೇಕಾದ್ರೆ ಗರ್ಗಸ ಒಂಥರ ಹಿಂಗೆ ಕುತ್ಕೊಂಡು ಹಿಂಗೆ ಎಳೆಯೋದಿತ್ತು. ಆ ಗರ್ಗಸ ಟೈಪಲ್ಲಿ ಇವಾಗ ಮಿಷಿನ್ ಬಂದಿದೆ. ಈಗ ಎಷ್ಟೋ ಜನ ಗೊತ್ತಿರ್ಬೋದು, ಇಷ್ಟುದ್ದಕ್ಕೆ ಮಿಷಿನ್ ಬಂದಿರುತ್ತೆ, ಮರನ ಅನ್ಸ್ಕೊಂಡು ಕಟ್ ಮಾಡ್ಬಿಡ್ತಾರೆ. ಆ ಮಿಷಿನ್ನ ತಗೊಂಡು ಈ ಅಪ್ಪ ಏನು ಮಾಡಿದ್ದಾನೆ ಅಂತಂದ್ರೆ, ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾನೆ. ಬಂದು ಏನು ಮಾಡಿದ್ದಾನೆ, ಈ ಶ್ರೀರಂಗಪಟ್ಟಣ ದಾಟ್ಕೊಂಡು ಆಸುಪಾಸು ಪಡ್ಕೊಂಡು ಕೆನ್ನಾಳು ಅನ್ನೋ ಒಂದು ಪಾಂಡುಪುರ ಅಂದರೆ ಆರತಿ ಕೂಡ ಇದೆಯಲ್ಲ ಆಸುಪಾಸು ಮೇನ್ ರೋಡಲ್ಲಿ ಬಂದು ಅಲ್ಲಿ ಕೆನ್ನಾಳು ಅನ್ನೋ ಒಂದು ಗ್ರಾಮಕ್ಕೆ ಹೋಗಿದ್ದಾನೆ. ಈರಮ್ಮ ಅನ್ನೋ ಅವ್ರ ಮನೆ ಹತ್ರ 6:55ಕ್ಕೆ ಅವನು ರೀಚ್ ಆಗ್ತಾನೆ. ರೀಚ್ ಆದಮೇಲೆ ಅಲ್ಲೇನು ಮಾಡ್ತಾನೆ, ಪ್ರತಿಯೊಂದು ಮೂಮೆಂಟ್ಸ್ನ ಮನೆ ಸುತ್ತ ಏನು ನಡೀತಾ ಇರುತ್ತೆ, ಯಾರು ಓಡಾಡ್ತಾ ಇರ್ತಾರೆ, ಯಾರು ಇಲ್ಲ, ಯಾರು ಇದ್ದಾರೆ ಅನ್ನೋದನ್ನ ಅವನು ಗಮನಿಸ್ತಾನೆ. ಗಮನಿಸಿ ಅವನೇನು ಮಾಡ್ತಾನೆ, ಮನೆಗೆ ನೋಡೇ ಬಿಡೋಣ ಅಂತ ಮನೆ ಒಳಗಡೆ ನುಗ್ತಾನೆ ಅಂದರೆ ಮನೆಯಿಂದ ಹೊರಗಡೆ ಗೇಟ್ ತೆಗೆದು ಮನೆಯಿಂದ ಹೊರಗಡೆ ನಿಂತ್ಕೊಂಡು ಬೆಲ್ ಮಾಡ್ತಾನೆ. ಬೆಲ್ ಮಾಡಿದಾಗ ಏನು ಮಾಡ್ತಾನೆ, ಈರಮ್ಮ ಅನ್ನೋ ಒಬ್ಬ ಮಹಿಳೆ ಹೊರಗಡೆ ಬರ್ತಾರೆ. ಬಂದಾಗ ಅವರು ದೂರದಲ್ಲೇ ನಿಂತ್ಕೊಂಡು, ಯಾರಪ್ಪ, ಏನು ಬೇಕಾಗಿತ್ತು ನಿನಗೆ, ಏನು ಎಂತು ಅಂತ ಕೇಳ್ತಾರೆ. ಕೇಳೋಕ್ಕಿಂತ ಮುಂಚೆನೇ ಅವನು ಏನು ಮಾಡಿರ್ತಾನೆ ಅಂದರೆ, ಅಲ್ಲಿಂದ ಬೈಕ್ ನಿಲ್ಲಿಸಿ ಬಂದಿರ್ತಾನಲ್ಲ, ಜೊತೆಗೆ ಮಿಷಿನ್ ಕೂಡ ಎತ್ಕೊಂಡು ಬಂದಿರ್ತಾನೆ. ಅವನು ಮಿಷಿನ್ನ ಎತ್ಕೊಂಡ್ಬಂದು ಮಡಿಕೊಂಡು ಏನಕ್ಕೆ ಬಂದಿದ್ಯಾ ಅಂತ ಕೇಳಿದ್ರೆ, ಅವ್ನು ಕೊಡೋ ರೀಸನ್ ಏನಂತಂದರೆ, ಯಾರೋ ಒಬ್ಬರು ಮಿಷಿನ್ ಆರ್ಡ್ರ್ ಮಾಡಿದ್ರು, ಈ ಮಿಷಿನ್ನ ನಾನು ಕೊಡೋಕೆ ಬಂದಿದ್ದೀನಿ, ನೀವೇನಾ ಅದು ಅಂತ. ಅವರು ಯಾರೋ ಅನ್ನೋನ್ ಪರ್ಸನ್ ಅಂತ ಅಂದ್ಕೊಂಡು ಏನೋ ಅಂತಿದ್ದಾರೆ. ಇಲ್ಲಪ್ಪ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನೀವು ಹೊರಡಿ ಅಂದಾಗ ಇವನು ಮನೆ ಸುತ್ತ ಗಮನಿಸಿದ್ನಲ್ಲ, ಮನೆ ಸುತ್ತ ಕ್ಯಾಮ್ರಾ ಇರುತ್ತೆ. ಪ್ಲಸ್ ಇನ್ನೊಂದು ಏನಂತ ಅಂದರೆ, ಅವ್ನು ನಿಂತಿರೋ ಜಾಗದಲ್ಲಿ ಪ್ರತಿಯೊಂದು ಮೂಮೆಂಟ್ಸನ್ನು ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಅದೊಂದು ಭಯ ಇರುತ್ತೆ ಅವನಿಗೆ. ಮತ್ತು ಮನೆ ಒಳಗಡೆ ಅಷ್ಟು ಇದ್ರೂ ಕೂಡ ಇವನು ಧೈರ್ಯದಿಂದ ಆ ಮನೆಗೆ ಹೋಗಿರ್ತಾನೆ. ಅದೊಂದು ಪ್ಲಸ್ ಮನೆ ಒಳಗಡೆ ಜನ ಇರ್ತಾರೆ ಅಂತ ಅವನಿಗೆ ಗೊತ್ತಾಗುತ್ತೆ.
ಗೊತ್ತಾದಾಗ ಅವನೇನು ಮಾಡಿದ್ದಾನೆ, ಅಲ್ಲಿಂದ ಸರಿಸುಮಾರವಾಗಿ ಒಂದು 5 ಕಿಲೋಮೀಟರ್ ದೂರಕ್ಕೆ ಇನ್ನೊಂದು ಊರಿಗೆ ಬರ್ತಾನೆ. ಬಂದಾಗ ಆ ಊರು ಯಾವುದಂತ ಅಂದರೆ ಅದನ್ನು ಅಲ್ಲಿಂದ ಅವನು ಕ್ಯಾಪ್ನಳ್ಳಿ ಅನ್ನೋ ಅದೇ ಗ್ರಾಮದ ಅಕ್ಕಪಕ್ಕ ಆಸುಪಾಸು 5 ಕಿಲೋಮೀಟರ್ ಕ್ಯಾಪ್ನಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದಾನೆ. ಅಲ್ಲಿ ರಮೇಶ್ ಮತ್ತು ಯಶೋದಮ್ಮ ಅನ್ನೋ ಒಂದು ವ್ಯಕ್ತಿ, ಅಂದ್ರೆ ಈ ರೋಡ್ ಸೈಡ್ ಅಲ್ಲಿ ಬಂದು ಸಿಂಗಲ್ ಆಗಿ ಮನೆ ಮಾಡ್ಕೊಂಡು ಈ ತೋಟದ ಮನೆ ಆತರ ಈ ತರ ಅಂತ ಹೇಳ್ತಾರಲ್ಲ, ಆ ತರ ಇರೋ ಜಾಗಕ್ಕೆ ಹೋಗಿದ್ದಾನೆ. ಅಲ್ಲಿ ಹೋದಾಗ ಅಲ್ಲಿ ಪ್ರತಿಯೊಂದು ಗಮನಿಸಿದಾನೆ. ಅಲ್ಲಿ ಯಾವುದೇ ರೀತಿ ಕ್ಯಾಮ್ರಾ ಇರಲ್ಲ, ಪ್ಲಸ್ ಅಕ್ಕಪಕ್ಕ ಯಾರೇ ಬರೋ ತರ ಇರಲ್ಲ. ಪ್ರತಿಯೊಂದು ಗಮನಿಸಿ ಏನ್ ಮಾಡಿದಾನೆ, ಅವನು ಒಳಗಡೆ ನುಗ್ಗಿದಾಗ ಏನ್ ಮಾಡಿದಂಗೆ ಹೋಗ್ತಿದ್ದಂಗೆ ಈ ರಮೇಶ್ ಅನ್ನೋ ವ್ಯಕ್ತಿಗೆ ಆ ಯಪ್ಪ ಬಂದು ತಾತ ವಯಸ್ಸಾಗಿದೆ. ರಮೇಶ್ ಅನ್ನೋ ಒಂದು ತಾತಂಗೆ ಇವನು ಏನ್ ಮಾಡಿದಾನೆ, ಹೋಗ್ತಿದ್ದಂಗೆ ಪಾಪ ತಾತ ಆರಾಮಾಗಿ ಚಡ್ಡಿ ಗಿಡ್ಡಿ ಹಾಕೊಂಡು ನೆಮ್ಮದಿಯಾಗಿ ಖುಷಿಯಾಗಿ ಮಲಗಿರೋದನ್ನ ಎದೋಳಿಸಿ ಹೊರಗಡೆ ಕರೆದು ಮಕ್ಕದಲ್ಲಿ ಅಂದ್ರೆ ಈ ಮಿಷಿನ್ ತಗೊಂಡೋಗಿದ್ನಲ್ಲ, ಮುಗ್ಗವಾಗಿ ಮಕ ಪಕ್ಕ ಎಲ್ಲ ಕುಯ್ದು ಈ ಮರಿ ಸುಳಿತಾರಲ್ಲ ಹಂಗೆ ಸುಳ್ದು ಬಿಟ್ಟಿದ್ದಾನೆ. ಸುಳ್ತಾ ಇದ್ದಾಗ ಏನ್ ಮಾಡಿದಾನೆ, ಯಶೋದಮ್ಮಗೂ ಸೇಮ್ ಕೆಲಸ ಇವನು ಮಾಡಿದಾನೆ. ಆದ್ರೆ ಯಶೋದಮ್ಮಗೆ ಜಾಸ್ತಿ ಏಡ್ ಬಿದ್ದಿರಲ್ಲ, ಮಕ್ಕಕ್ಕೆ ಮಾತ್ರ ಏಡ್ ಬಿದ್ದಿರುತ್ತೆ. ಯಶೋದಮ್ಮ ಏನಾಗಿರುತ್ತೆ, ಅದೇನೋ ಉಕ್ಕುಡದಮ್ಮಂಗೆ ಜಾಸ್ತಿ ಒಂದು ಹೂವು ಜಾಸ್ತಿ ಹಾಕಿದ್ರೆ ಏನೋ ಯಶೋದಮ್ಮ ಗೊತ್ತಿಲ್ಲ. ಆದ್ರೆ ನಿಜವಾಗ್ಲೂ ಯಶೋದಮ್ಮ ಮಾಡಿದ್ದು ಆ ಸಮಯಕ್ಕೆ ಏನ್ ತಲೆ ಹೊಡ್ತೋ ಏನೋ ಗೊತ್ತಿಲ್ಲ ಯಶೋದಮ್ಮಗೆ. ಇವನು ಒಳಗಡೆ ನುಗ್ಗಿ ಈ ತರದೆಲ್ಲ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ಅವ್ರೇನ್ ಮಾಡಿದ್ದಾರೆ, ಜ್ಞಾನ ತಪ್ಪೋತರ ಅವ್ರು ಬಿದ್ದಿರೋ ತರ ನೋಡ್ಕೊಂಡು ಇವನು ಏನ್ ಮಾಡಿದಾನೆ, ಒಳಗಡೆ ಏನಾದ್ರು ಚಿನ್ನ ಮಡಗಿರ್ತಾರೆ ಎತ್ಕೊಳ್ಳೋಣ ಅಂತ ಒಳಗಡೆ ಹೋದಾಗ ಯಶೋದಮ್ಮ ಎದ್ದು, ಆ ದೇವ್ರು ಏನ್ ಜ್ಞಾನ ಕೊಡ್ತೋ ಏನೋ ಗೊತ್ತಿಲ್ಲ, ಎದ್ದು ಆ ಮನೆ ಬಾಕ್ಲನ್ನ ಹಾಕಿರ್ತಾರೆ. ಹಾಕೊಂಡಾಗ ಏನಾಗಿರುತ್ತೆ, ಅದೇ ರೋಡಲ್ಲಿ ಯಾರೋ ಹೋಗ್ತಾ ಅಕ್ಕಪಕ್ಕ ಊರವರು ಓಡಾಡ್ತಾ ಇರ್ಬೇಕಾದ್ರೆ ಯಶೋದಮ್ಮ ಅವರು ಕರ್ಕೊಂಡು ಕೂಗೋ ವಿಷಯಕ್ಕೋ ಇಲ್ಲಾಂದ್ರೆ ಕೇಳಿಸಿರೋದಕ್ಕೋ ಇಲ್ಲ ಯಶೋದಮ್ಮ ಕರೆದಿದ್ದಾರೋ ಏನೋ ಗೊತ್ತಿಲ್ಲ, ಎಲ್ಲಾ ಜನಗಳು ಪೊಲೀಸ್ ಸಮೇತ ಬಂದಿರ್ತಾರೆ. ಬಂದಾಗ ಏನಾಗಿರುತ್ತೆ, ಆ ವ್ಯಕ್ತಿ ನೀವು ನಂಬಲ್ಲ ಯಾವ ತರ ಅವ್ನ ಮೈಂಡ್ ಸೆಟ್ ಇದೆ ಅಂತಂದ್ರೆ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಈ ದುಡ್ಡು ಅನ್ನೋದು ಬಂದು ಏನೇನೆಲ್ಲ ಮಾಡಿಸುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್. ಇದಕ್ಕೋಸ್ಕರ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಎಷ್ಟೋ ವಿಡಿಯೋಸ್ನ ನಾವು ನೋಡಿದೀವಿ, ಈ ಗ್ಯಾಮ್ಲಿಂಗು, ಈ ಪಬ್ಜಿ ಅದು ಇದು ಅನ್ಕೊಂಡು ನೋಡ್ಕೊಂಡು ಹುಚ್ಚರಾಗಿ ಅವರ ತಂದೆ ತಾಯಿ ಅವರು ಇವನೇ ಕೊಂದಿದ್ದಾರೆ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ, ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾನು ಹೇಳೋದು ಏನಂತಂದ್ರೆ, ಏನೇ ಒಂದು ವಿಚಾರ ಆಗಿರ್ಬೋದು, ಏನೇ ಒಂದು ನಾವು ಮಾಡೋದಕ್ಕಾಗಿರ್ಬೋದು, ಒಂದು ಸ್ವಲ್ಪ ಯೋಚನೆ ಮಾಡಿ ನಾವು ಒಳ್ಳೇದೋ ಕೆಟ್ಟದ್ದೋ ಅಂದ್ಕೊಂಡು ನಾವು ಯಾವುದನ್ನು ಮಾಡದೆ ಏನೇ ನಾವು ಆ ಜಾಗಕ್ಕೆ ಹೋದ್ರೂ ಕೂಡ ನಮಗೆ ಏನು ಬೇಕು ಬಿಗಿ ಬಂದೋಬಸ್ತು ಮಾಡಿಕೊಂಡು ಆ ಜಾಗದಲ್ಲಿ ಇರೋಕ್ಕೆ ನಾವು ಅರ್ಹರಾಗಿರ್ಬೇಕು. ಇನ್ನೊಂದು ಏನಂತ ಅಂದರೆ, ಆ ಯಪ್ಪ ಮಾತಾಡಿರೋದನ್ನ ನಾನು ನಿಮಗೆ ರೆಕಾರ್ಡ್ನ ಕೇಳಿಸ್ಕೊಳ್ಳಿ. ಯಾವ ಥರ ಆ ಯಪ್ಪ ಮಾತಾಡಿರ್ತಾನೆ ಅಂತಂದರೆ, ಅವನು ಮೈಂಡ್ ಸೆಟ್ ಯಾವ ಥರ ಅಂದರೆ, ಊರವರೆಲ್ಲ ಬಂದು ಪೊಲೀಸು ಗೀಲೀಸು ಎಲ್ಲ ಬಂದು ಮಗ್ಗ ಅವನಿಗೆ ಚಚ್ಚಾಕಿರ್ತಾರೆ. ಆದರೆ ಅವನು ಅದೃಷ್ಟವಶ ಅವನು ಸತ್ತಿರಲ್ಲ, ಬದುಕಿರ್ತಾನೆ. ಕೊನೆಯಲ್ಲಿ ಏನಂತ ಮಾತಾಡಿರ್ತಾನೆ ಅಂದ್ರೆ, ಅವನು ನೋಡಿ ತೋರಿಸ್ತೀನಿ ನಾನು ನಿಮ್ಗೆ ಅವ್ನು ಯಾವ ತರ ಮಾತಾಡಿರ್ತಾನೆ ಅನ್ಕೊಂಡು. ಕಾಯ್ಸಕ್ ಬಂದಿಲ್ಲ ಅವನು. ಏನ್ ಜಲ್ದಿ ಹೇಳು, ರಾತ್ರಿ ಏನಾಯ್ತಂದ್ರೆ ಅಲ್ಲಿ ಫೋನ್ ಮಾಡ್ತಾ ಇದ್ರು, ಗರ್ಗಸಲ್ ಪೊಲೀಸನ ನಿನ್ ವ್ಯಕ್ತಿ ಮಾಡ್ತಿದ್ರ ಅವನು ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾನೆ ಅಂತಂದ್ರೆ, ಅವ್ನು ಸಾಯಕ್ಕೂ ರೆಡಿ ಆಗ್ಬಿಟ್ಟಿದ್ದಾನೆ. ಆ ಲೆವೆಲ್ಗೆ ಅವ್ನ ಮೈಂಡ್ ಸೆಟ್ ಬಂದು ಫಿಕ್ಸ್ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಈ ವಿಡಿಯೋನ ಮಾಡೋ ಉದ್ದೇಶ ಏನಂತ ಅಂದ್ರೆ, ಪ್ರತಿಯೊಬ್ಬರು ಮನೆಗೆ ಬಿಗು ಬಂದೋಬಸ್ತು ಬೇಕು. ಅದಕ್ಕೋಸ್ಕರ ನಾನು ನಿಮ್ಗಳಿಗೆ ಕೇಳ್ಕೊಳ್ಳೋದು ಏನಂತಂದ್ರೆ, ಎಲ್ಲರ ಮನೆ ಮುಂದೆನೂ CCTVಗಳನ್ನ ಅಳವಡಿಸಿ. ಏನಕ್ಕೆ ಅಂತಂದ್ರೆ, ನಿಮಗೆ ಪ್ರೆಸೆಂಟ್ ಬಂದು ಅನ್ಕೋಬಹುದು ನಮ್ಗೇನು ಹಂಗೆ ಹಿಂಗೆ ಏನಾರಾಗಿರ್ಬೋದು. CCTVನ ನೀವು ಅಳವಡಿಸಿದ್ರೆ ಎಂಥದೇ ಇರಲಿ, ಅವನು ರಾಜಕೀಯದಲ್ಲಿರಲಿ, ಅವನು ದೊಡ್ಡ ರೌಡಿ ಆಗಿರಲಿ, ಅವನು ಇನ್ನೊಂದಾಗಿರಲಿ ಮತ್ತೊಂದಾಗಲಿ, ಯಾವುದೇ ಒಳ್ಳೆ ಲೊಟ್ಟೆ ಏನಾರಾಗಿರಲಿ, CCTV ಒಂದು ಅಳವಡಿಸಿದ್ರೆ ಅವ್ರಿಗೆ ಎಂಥ ಇನ್ಫ್ಲುಯೆನ್ಸ್ ಇದ್ರು ತಗೊಂಡೋಗಿ ನೋಡ್ರಪ್ಪ ಹಿಂಗೈತೆ ಅಂತ ಕೊಟ್ಟರೆ ಅವ್ರ ಜೊತೆಗೆ ಅವ್ರನ್ನು ವಾಡಿಗೆ ಹಾಕಿ ಗುಮ್ತಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ, ನೋಡಿ ಅವರು ವೈಯಕ್ತಿಕವಾಗಿ ನಮ್ಮನ್ನ ಸಾಯಿಸಲೇಬೇಕು ಅಂತ ಬಂದಾಗ ನಾವೇನು ಮಾಡೋಕ್ಕಾಗಲ್ಲ. ನಾವೇನು ಹೇಳೋದು ಅಂತಂದ್ರೆ, ವೈಯಕ್ತಿಕವಾಗಿ ತಗೊಳಕ್ಕಿಂತ ಮುಂಚೆ ನಮ್ಮ ಜೀವನಕ್ಕೆ ನಾವು ಏನೇನು ಬೇಕು ಅದನ್ನ ಅಳವಡಿಸ್ಕೊಳ್ಳೋದನ್ನ ನಾವು ಕಲ್ತ್ಕೋಬೇಕು. ಅರ್ಥ ಆಯ್ತಾ? ಯಾವುದನ್ನು ನಾವು ಬೀಸೋ ದೊಣ್ಣೆನ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸು ಅಂತ ಹೇಳ್ತಾರಲ್ಲ, ನಾನು ಏನು ಹೇಳ್ತಾ ಇದ್ದೀನಿ, ಕೆನ್ನಾಳು ಅಂದ್ರೆ ಮೊದಲನೇ ಊರಿಗೆ ಹೋಗಿದ್ನಲ್ಲ ಅವನು, ಕೆನ್ನಾಳು ಅನ್ನೋ ಗ್ರಾಮದಲ್ಲಿ ಈರಮ್ಮನ ಮನೆಗೆ ಹೋಗಿದ್ನಲ್ಲ, ಈರಮ್ಮನ ಮನೆಯಲ್ಲಿ ಅವನು 2 ವಿಷಯಕ್ಕೆ ಎದುರಿರ್ತಾನೆ. ಒಂದು, ಈರಮ್ಮನ ಮನೇಲಿ ಜನಗಳಿದ್ದಾರೆ ಅಂತ, ಅದು ಸೆಕೆಂಡ್ ಅವ್ನು ನುಗ್ಬಿಟ್ಟಿದ್ದ ಆಲ್ರೆಡಿ. ಇನ್ನೊಂದು ಬಂದು ಕ್ಯಾಮ್ರಾ ಇದೆ ಅಂತ ಅನ್ಕೊಂಡು, ಕ್ಯಾಮ್ರಾ ಇರೋದ್ರಿಂದ ಅವನು ಅಲ್ಲಿ ಇರೋ ಜಾಗ ವಾತಾವರಣನ ಗಮನಿಸಿರ್ತಾನೆ. ಅಲ್ಲಿ ಯಾವ್ದಾದ್ರೂ ಇನ್ ಕೇಸ್ ಈರಮ್ಮನ ಮನೆಯಲ್ಲಿ ಜನ ಕಮ್ಮಿ ಇದ್ದು ಈರಮ್ಮ ಮಾತ್ರ ಇದ್ದಿದ್ದಿದ್ರೆ ಏನ್ ಬೇಕಾದ್ರೂ ಆಗ್ಬೋದಿತ್ತು. ಅದಕ್ಕೋಸ್ಕರ ಅಲ್ಲಿ ಈರಮ್ಮಂಗೆ ಉಳ್ಕೊಂಡಿದ್ದು ಎರಡು ಕಾರಣ ಏನಂದ್ರೆ, ಈರಮ್ಮನ ಮನೆಯಲ್ಲಿ ಸ್ವಲ್ಪ ಜನ ಇರ್ತಾರೆ, ಪ್ಲಸ್ ಈರಮ್ಮನ ಮನೆಯಲ್ಲಿ ಕ್ಯಾಮ್ರಾ ಇರುತ್ತೆ. ಕ್ಯಾಮ್ರಾ ಇದ್ದಿದ್ರಿಂದ ಅವನು ಭಯ ಪಟ್ಕೊಂಡು ಆ ಜಾಗನ ಬಿಟ್ಟಿರ್ತಾನೆ. ಮನೆ ಕಟ್ಟಿಸ್ತೀವಿ, ಎಲ್ಲ ಕಟ್ಟಿಸ್ತೀವಿ, ಪ್ರತಿಯೊಂದನ್ನು 50 ಇಂದ 1 ಲಕ್ಷ ಮೊಬೈಲ್ ತಗೋತೀವಿ, ಎಲ್ಲಾ ತರನು ಸೋಕಿ ಮಾಡ್ತೀವಿ. ಅಮ್ಮಮ್ಮ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ CCTVಗೆ ಎಷ್ಟಾಗ್ಬಿಡುತ್ತೆ, ಒಂದು ಲೋ ಕ್ವಾಲಿಟಿಲೂ ಹಾಕ್ಸ್ಕೊತೀನಿ ಅಂತ ಅಂದ್ರೂ ನನಗೆ ಗೊತ್ತಿರೋ ಪ್ರಕಾರ ಒಂದು 20 ಇಂದ 25 ಸಾವಿರ ರೂಪಾಯಿ ಒಳಗಡೆ ಮುಗ್ದೋಗ್ಬಿಡುತ್ತೆ. ಬೇಡಾಗ್ರು ಅದನ್ನು ತಗೊಳ್ಳಲ್ಲ ನಾನು ಅಂತಂದ್ರೆ, ಕಮ್ಮಿ ಅಂತ ಅಂದ್ರು ನಿಮಗೆ ಏನು ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೆ, ಈ ಡೈರೆಕ್ಟ್ ಅಂಗಡಿಗಳಿಗೆ ಹೋದ್ರೂ
ಆನ್ಲೈನ್ ಅಂದರೆ ನಿಮಗೆ ವೈಫೈ ಕ್ಯಾಮ್ರಾಗಳು ಒಂದು 2,500 ರೂಪಾಯಿಂದ 3,000 ರೂಪಾಯಿ ಸಿಗುತ್ತೆ. ನಿಮಗೆ ಮೈನಾಗಿ ಎಲ್ಲಿ ಬೇಕೋ ಅಲ್ಲಿ ಹಾಕೊಳ್ಳಿ. ನಿಮ್ಮ ಸೇಫ್ಟಿ ನಿಮ್ಮ ಕೈಲಿ ಇರುತ್ತೆ. ಪ್ಲಸ್ ಇನ್ನೊಂದು ಏನಂತ ಅಂದರೆ ಯಾವುದೇ ವ್ಯಕ್ತಿ ಯಾವುದೇ ಒಂದು ಪರ್ಸನ್ ನಿಮ್ಮ ಮನೆ ಹತ್ರ ಬಂದ್ರು ನೋಡಿದ್ರೆ ಎದುರ್ಕೋತಾನೆ. ಇಲ್ಲಿ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಮ್ಮನ್ನು ಬಿಡ್ತಾರ ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ ಅವರಿಗೆ. ಮತ್ತು ಇನ್ನೊಂದು, ನೀವು ಹಾಕ್ಸಿದ ಮೇಲೆ ಅದು ರನ್ನಿಂಗಲ್ಲಿ ಇಡಬೇಕು. ಇದನ್ನು ತಿಳ್ಕೊಳ್ಳಿ. ಪೊಲೀಸ್ ಅವರು ನಿಮಗೆ CCTV ನಿಮ್ಮ ಮನೇಲಿ ಇದೆ ಅಂತ ಅಂದ್ರೆ ಅದು ಆಕ್ಟಿವ್ ಆಗಿರಬೇಕು. ಆಕ್ಟಿವ್ ಆಗಿಲ್ಲ ಅಂತಂದ್ರೆ ಈ ಹಳ್ಳಿಗಳ ಸೈಡಲ್ಲಿ ಹೆಂಗೆ ನನಗೆ ಗೊತ್ತಿಲ್ಲ, ಈ ಸಿಟಿ ಸೈಡಲ್ಲಿ ಏನಂತಂದ್ರೆ ಯಾವುದೇ ಒಂದು ಮನೆ ಕಟ್ಟಿಸಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ನಂಬಲ್ಲ, ಕೆಳಗಡೆ ಒಂದು ಗಾಡಿ ನಿಲ್ಸ್ಕೊಳ್ಳೋಕೆ ಜಾಗ ಬಿಡಬೇಕು ಅವರು, ಪ್ಲಸ್ ಮೇಲ್ಗಡೆ ಮನೆ ಕಟ್ಕೋಬೇಕು. ಇನ್ನೊಂದು ಏನಂತಂದ್ರೆ ಪ್ರತಿ ಮನೆಗಳಿಗೂ ಯಾವುದೇ ನೀವು ಬಿಸ್ನೆಸ್ ಮಾಡಿ ಈ CCTVಗಳನ್ನ ಅಳವಡಿಸಲೇಬೇಕು ಪೊಲೀಸವರು. ಇನ್ ಕೇಸ್ ನಿಮ್ ಕೈಲಿ ಅಳವಡಿಸಕ್ ಆಗಲ್ಲ ಅಂತಂದ್ರೆ ಕೆಲವರು ಏನ್ ಮಾಡಿರ್ತಾರೆ ಅಂತಂದ್ರೆ ಈ ಡಮ್ಮಿ ಹೋಗಿರೋ ಕ್ಯಾಮ್ರಾಗಳನ್ನ ತಗೊಂಡ್ಬಿಟ್ಟು ಬಿಲ್ಡಪ್ಗೋಸ್ಕರ ನೇತಾಕೊಂಡ್ಬಿಟ್ಟಿರ್ತಾರೆ. ಪೊಲೀಸರು ಬಂದು ನನಗೆ ಗೊತ್ತಿರೋ ಪ್ರಕಾರ ನಾನಿರೋದು ಬೆಂಗಳೂರಲ್ಲಿ ಏನಂತಂದ್ರೆ ಪ್ರತಿಯೊಂದನ್ನು ಕೂಡ ಇನ್ ಕೇಸ್ ಅವ್ರು ಏನಾದ್ರು ಡಮ್ಮಿ ತಗೊಂಡ್ಬಂದು ಅಳವಡಿಸಿದ್ರೆ ಅದನ್ನ ಆಕ್ಟಿವ್ ಮಾಡೋ ಪೊಲೀಸ್ಗಳು ಬಿಡಲ್ಲ. ಒಂದು ಆ ಕ್ಯಾಮ್ರಾನ ತೆಗಿ ಅಂತ ಹೇಳ್ತಾರೆ, ಇಲ್ಲ ಅಂತಂದ್ರೆ ಅದನ್ನ ಆಕ್ಟಿವ್ ಮಾಡು ಅಂತ ಹೇಳ್ತಾರೆ. ಈ ಹಳ್ಳಿ ಸೈಡಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಆ ಥರ ಎಲ್ಲ ಇರಲ್ಲ ಅನ್ಸುತ್ತೆ. ನಾನು ಈ ವಿಡಿಯೋ ಮಾಡ್ತಿರೋದು ಇದೇ ಒಂದೇ ಒಂದು ಉದ್ದೇಶ, ಏನಂತಂದ್ರೆ ಈ ತರ ಬೇರೆಯವ್ರ ಮನೇಲಿ ಯಾವತ್ತೂ ಕೂಡ ಘಟನೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ನಿಮ್ಗಾದ್ರೆ ಈ ವಿಷಯ ನಿಮ್ಗೆ ಇಷ್ಟ ಆದರೆ ಈ ವಿಷಯದಿಂದ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ದಯವಿಟ್ಟು ಆದಷ್ಟು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡಿ. ನಮಸ್ತೆ.